ನನಗೆ ಅಹಿಂದ ನೀವೇ ನನ್ನ ಭರವಸೆ, ನನ್ನ SC ST ಮಕ್ಕಳೇ ನನ್ನ ಫ್ಯೂಚರ್. ನಾನು ಎಕ್ಸಾಂಪಲ್ ಹೇಳ್ತೀನಿ, ನಾನು ಚುನಾವಣೆಗೆ ಬಂದಾಗ ನನ್ನ ಮೇಲೆ 3ನೇ ಪ್ಲೇಸಿಗೆ ಬೆಟ್ಸ್ ಕಟ್ಟಿದ್ರು, ನಾನು ಗೆಲ್ಲೋದೇ ಇಲ್ಲ ಅಂತ. ಈಗ ಗೆದ್ದ ಮೇಲೆ ಹೇಳ್ತಿದ್ದಾರೆ ಅದೃಷ್ಟ ತಲರಾತ್ ಬಾಗುಂದಿ ಅಂತ. ಇವಾಗ ಹೇಳ್ತಿದ್ದಾರೆ ಈಗಿಂತ ಎಟ್ಲೋ ಗೆಲ್ಲಿಸೆ, ಮುಂದಕ್ಕಿಂತ ಗೆಲ್ಲಿಸ್ತೇವೆ. ಬಾಳ್ ಮಾತಾಡ್ತಾರೆ ಅದಕ್ಕೆ ಗೆಲ್ಸೆ ಅಂತ. ಧೈರ್ಯ ಅನ್ನೋದು ನನ್ನ ಬ್ಲಡ್ ಅಲ್ಲಿ ಇದೆ, ಭಯ ಅನ್ನೋದು ನಾನು ಬಳಸೋ ಡಿಕ್ಷನರಿಯಲ್ಲೂ ಇಲ್ಲ. ನನ್ನ ಹತ್ರ ಡಿಕ್ಷನರಿ ಇದೆ, ಅದ್ರಲ್ಲಿ ಕೂಡ ಫಿಯರ್ ಅನ್ನೋದು ಹೊಡೆದಾಕಿದ್ದೀನಿ. ಅದಕ್ಕೆ ಇಷ್ಟು ಮುಂದೆ ಬರ್ತಾ ಇದ್ದೀನಿ. ನೀವು ಪ್ರದೀಪ್ ಈಶ್ವರ್ನ ನನ್ ಟ್ರಾಲ್ ಆಗ್ಬೋದು, ರೋಲ್ ಆಗ್ಬೋದು, ಆದ್ರೆ ಒಂದು ಗಮನಿಸ್ಬೇಕು, ಸ್ಕೂಲಲ್ಲಿ ಟಾಪ್ ಮಾಡೋದಿಕ್ಕೆ ಸ್ಟ್ರಗಲ್ ಮಾಡ್ತಿದ್ದೀರಲ್ಲ, ಅಪ್ಪ ಅಮ್ಮ ಇಲ್ದಾರ ಹುಡುಗ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಟಿಕೆಟ್ ತಗೊಂಡ್ಬಂದು MLA ಆಗ್ತೀನಿ ಅಂದ್ರೆ ನಂದು ಕಷ್ಟ ಇರುತ್ತಲ್ಲ. ಅದಕ್ಕೆ ನಿಮ್ಮ ಅಣ್ಣನಾಗಿ ಹೇಳೋದಿಷ್ಟೇ, ನೀನೇನಾದ್ರೂ ರಾಜಕೀಯಕ್ಕೆ ಬಂದು ZPನೋ TPS MLA MP ಆಗಂಗಿದ್ರೆ ರಿಸ್ಕ್ ಮಾಡು, ಇಲ್ಲ ತೆಪ್ಪಗೆ ಅಪ್ಪ ಅಮ್ಮನ್ ಸಾಕೊಂಡು ದುಡ್ದು 4 ಕಾಸು ಹಿಂದಕ್ಕೆ ಹಾಕೋ ಹೇಳ್ತೀವಿ. ಹೆಂಗೆ ಅಂದ್ರೆ ನಿಮ್ಮ ಗೆಲುವಿನ ಬಗ್ಗೆ ಯಾವನು ಮಾತಾಡಬಾರ್ದು, ಆ ರೀತಿ ಗೆದ್ದಿರ್ಬೇಕು. ಅಂತ ಫ್ರೀಡಮ್ ನಿಮ್ಗೆ ಎಲ್ರಿಗೂ ಬರ್ಬೇಕು. 19 ವರ್ಷಕ್ಕೆ ಆರ್ಟಿಕಲ್ 36 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೀನ್ 36 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ನಿನ್ನ ಸಾಮ್ರಾಜ್ಯನ ನೀನೇ ಡೈರೆಕ್ಟ್ ಮಾಡಬೇಕು. ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಿನ್ ಲೈಫ್ ಅಲ್ಲಿ ಬರಬೇಕು. ಸ್ಟ್ರೆಂತ್, ಕರೇಜ್ ಅಂತಿದೆ. ನಾನೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇವತ್ತು ಒಂದು SC ST ಹಾಸ್ಟೆಲ್ಗೆ ಉದ್ಘಾಟನೆ ಮಾಡ್ತಿದ್ದೀನಿ ನಾನು. ಇದು ಚಿಕ್ಕಬಳ್ಳಾಪುರ ನಾನು SC ST ಮಕ್ಕಳಿಗೆ ಏನ್ ಒಳ್ಳೇದು ಮಾಡಿದೀನಿ ಅಂದ್ರೆ, ಸರಿಸುಮಾರು 7 ಕೋಟಿ ವೆಚ್ಚದಲ್ಲಿ ಒಂದು SC ಹಾಸ್ಟೆಲ್ ST ಹಾಸ್ಟೆಲ್ಗೆ ಗುದ್ಲಿ ಪೂಜೆ ಮಾಡ್ತಿದ್ದೀನಿ. ಗೆದ್ದ ನಂತರ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದುಳಿದ ವರ್ಗದ ಹುಡುಗ, ಅಪ್ಪ ಅಮ್ಮ ಇಲ್ದ ಹುಡುಗ, ಬಡ ಕುಟುಂಬದ ಹುಡುಗ. ನನಗೆ ಅಹಿಂದ ನೀವೇ ನನ್ನ ಭರವಸೆ, ನನ್ನ SC ST ಮಕ್ಕಳೇ ನನ್ನ ಫ್ಯೂಚರ್. ನಾನು ಇವತ್ತು ನಾಳೆ ಸರ್ಕಾರಿ ಶಾಲೆಯ 60 ಜನ ಹುಡುಗರು, 60 ಜನ ಹುಡುಗಿರು ಸೂಪರ್ 60 ಸೆಲೆಕ್ಟ್ ಆಗಿದ್ದಾರೆ 120 ಜನದಲ್ಲಿ. ಅದ್ರಲ್ಲಿ ಗೊತ್ತಿರಬೇಕು 96 ಜನ SC ST ಸಮುದಾಯದ ಮಕ್ಕಳೇ. ಆ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು 600+ 10th ಎಕ್ಸಾಮ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಮಗುಗೆ ಏನಿಲ್ಲ ಅಂದ್ರೂ 30-40 ಸಾವಿರ ಖರ್ಚು ಮಾಡ್ತಿದ್ದೀನಿ. ಚುನಾವಣೆ ಇರೋದು 5 ವರ್ಷಕ್ಕೆ. ಈಗ ನಾನು ಶಿವರಾತ್ರಿ ಹಬ್ಬಕ್ಕೆ 5,500 ಜನ ಅಂಗನವಾಡಿ ಮಕ್ಕಳಿಗೆ, ಅದ್ರಲ್ಲಿ 4,000 ಜನ SC ST ಮಕ್ಕಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ. ಆ ಮಕ್ಕಳು ಯಾರು ನನ್ಗೆ ಓಟ್ ಹಾಕಲ್ಲ. ಆದ್ರೆ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಅರ್ಧೋಗಿರೋ ಬಟ್ಟೆ, ಖಾಲಿ ಹೊಟ್ಟೆ, ಒಡೆದೋಗಿ ಹೃದಯ, ಖಾಲಿ ಜೇಬು ಮನುಷ್ಯನ್ 100 ಪಾಠ ಕಲಿಸುತ್ತೆ. ನೀವು ನನ್ನ ಭವಿಷ್ಯ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ಭರವಸೆ ಇಟ್ಟಿದ್ದೀರಾ. ನಾನು ಖಂಡಿತವಾಗೂ ಬದಲಾವಣೆ ತರ್ತೀನಿ. ಸಂವಿಧಾನದ ಆಶಯಗಳಂತೆ ನಾನು ನಡೀತೀನಿ. ಬಹಳಷ್ಟು ಜನ ಕೆಲವು ಹುಡುಗರಿಗೆ ನಾನು ಹೇಳೋದಿಷ್ಟೇ, ಅಪ್ಪ ಅಮ್ಮಗಿಂತ ದೊಡ್ಡದು ಯಾವುದೂ ಇಲ್ಲ. ನಾನಿರೋ ಯಂಗ್ಸ್ಟರ್ಸ್ಗೆ ನಿಮ್ಮ ಅಣ್ಣನಾಗಿ ಹೇಳೋದಿಷ್ಟೇ, ನೀನೇನಾದ್ರೂ ರಾಜಕೀಯಕ್ಕೆ ಬಂದು ZPನೋ TPS MLA MP ಆಗಂಗಿದ್ರೆ ರಿಸ್ಕ್ ಮಾಡು, ಇಲ್ಲ ತೆಪ್ಪಗೆ ಅಪ್ಪ ಅಮ್ಮನ್ ಸಾಕೊಂಡು ದುಡ್ದು 4 ಕಾಸು ಹಿಂದಕ್ಕೆ ಹಾಕೋ ಹೇಳ್ತೀನಿ. ಇದು ನಿಮ್ಮ ಅಣ್ಣನಾಗಿ ನಾನು ಹೇಳ್ತಾ ಇರೋದು. ನೀವ್ ಇನ್ನೊಬ್ರಿಗೆ ಫಾಲೋಯರ್ಸ್ ಆಗಬಾರ್ದು, ನಿನಗ್ ಫಾಲೋಯರ್ಸ್ ಹುಟ್ಟಬೇಕು. ನೀನ್ ಲೀಡರ್ ಆಗ್ಬೇಕು, ನಾನು ಅದನ್ನ ಬಯಸೋದು. ಲೀಡರ್ ಆಗ್ಬೇಕು. ಬಟ್ ಇನ್ನು ನನಗೆ ಬೇಜಾರಾಗೋದೇನ್ ಗೊತ್ತಾ, ನಿಮ್ಮಂತ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಲೈಫಲ್ಲಿ ಏನೋ ಸಾಧಿಸಬೇಕು ಅನ್ಕೊಂತೀರಾ, ರಿಸ್ಕ್ ಮಾಡ್ಬೇಕು ಅನ್ಕೊಂತೀರಾ, ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ಕೊಂತೀರಾ. ಆದ್ರೆ ಏನ್ ಮಾಡೋದಣ್ಣ, ಅವ್ರಿಗೆ ರಜಾ ಇರೋ ದಿನಾನೇ ಕೋರ್ಟು ರಜಾ ಇರುತ್ತಲ್ಲ, ಸುತ್ತಕ್ಕಾಗಲ್ಲ ಕೇಸ್ ಹಾಕ್ಸ್ಕೊಂಡು. ಆ ಕಾರಣಕ್ಕೆ ತುಂಬಾ ಜನ ಧೈರ್ಯ ಮಾಡ್ತಿಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ನಿಮ್ ಮನೆ, ಅಪ್ಪನ ಆರೋಗ್ಯ, ಅಮ್ಮನ ಆರೋಗ್ಯ, ಮತ್ತೆ ನಿಮ್ಮ ಫ್ಯೂಚರ್ ಚೆನ್ನಾಗಿ ಓದಿ. 10th ಸ್ಟ್ಯಾಂಡರ್ಡ್ ಅಲ್ಲಿ PUC ಅಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ಪ್ರಪಂಚ ನಿನ್ ಮಾತು ಕೇಳುತ್ತೆ. ಓದಿಗಿಂತ ಯಾವುದು ದೊಡ್ಡದಿಲ್ಲ. ಪ್ಲೀಸ್ ಬಿಲೀವ್ ದಿಸ್. ಆಸ್ತಿ, ಅಂತಸ್ತು, ಸೈಟು, ಜಮೀನು ಇದೇನ್ ಕೆಲಸ ಮಾಡಲ್ಲ. ಆದ್ರೆ ನೀವು ಓದಿದ್ರೆ ಯಾರು ಕಿತ್ಕೊಳಕ್ಕಾಗಲ್ಲ. ನಾನು ನಿಮಗೆ ಈಗ ನಾನು ಈ ಸರ್ಕಲ್ ಈಗ ಆಲ್ಮೋಸ್ಟ್ ಅಲ್ಲಿ 6 months ಅಲ್ಲಿ ಕಂಪ್ಲೀಟ್ ಈ ರಸ್ತೆ ವೈಡನಿಂಗ್ ಆಗುತ್ತೆ. ಈಗಾಗಲೇ ಹೈವೇ ಅವ್ರ ಜೊತೆ ಮಾತಾಡಿದೀವಿ. ಸೊ ನಾನು ಈ ಸರ್ಕಲ್ ಅಲ್ಲಿ ರಸ್ತೆ ವೈಡನಿಂಗ್ ಆಗಿದ ತಕ್ಷಣ ಆಕ್ಚುಲಿ ಇವತ್ತು ಅಥವಾ ಏಪ್ರಿಲ್ ಮಾಡಬೇಕು ಅನ್ಕೊಂಡೆ. ಮತ್ತೆ ರಸ್ತೆ ವಿಸ್ತೀರ್ಣ ಆದ್ರೆ ಮತ್ತೆ ಇದಾಗಬಾರ್ದು ಅಂತ ರಸ್ತೆ ವಿಸ್ತೀರ್ಣ ಆಗಿದ್ದು 1 ತಿಂಗಳಿಗೆ ನಾನು ಇಲ್ಲಿ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸ್ತಾ ಇದ್ದೀನಿ. ಅದು ರಸ್ತೆ ಎಕ್ಸ್ಪೆನ್ಷನ್ ಆಗುವಾಗ ಅದು ಸಮಸ್ಯೆ ಆಗಬಾರ್ದು ಅಂತ. ಎರಡನೇದು, ಯಾವುದೇ ಮುಲಾಜಿಲ್ದೆ ಧೈರ್ಯ ಅನ್ನೋದು ನನ್ನ ಬ್ಲಡ್ ಅಲ್ಲಿ ಇದೆ, ಭಯ ಅನ್ನೋದು ನಾನು ಬಳಸೋ ಡಿಕ್ಷನರಿಯಲ್ಲೂ ಇಲ್ಲ. ನನ್ನ ಹತ್ರ ಡಿಕ್ಷನರಿ ಇದೆ, ಅದ್ರಲ್ಲಿ ಕೂಡ ಫಿಯರ್ ಅನ್ನೋದು ಹೊಡೆದಾಕಿದ್ದೀನಿ. ಅದಕ್ಕೆ ಇಷ್ಟು ಮುಂದೆ ಬರ್ತಾ ಇದ್ದೀನಿ. ನೀವು ಪ್ರದೀಪ್ ಈಶ್ವರ್ನ ನನ್ ಟ್ರಾಲ್ ಆಗ್ಬೋದು, ರೋಲ್ ಆಗ್ಬೋದು, ಆದ್ರೆ ಒಂದು ಗಮನಿಸ್ಬೇಕು,
ಸ್ಕೂಲಲ್ಲಿ ಟಾಪ್ ಮಾಡೋದಿಕ್ಕೆ ಸ್ಟ್ರಗಲ್ ಮಾಡ್ತಿದ್ದೀರಲ್ಲ, ಅಪ್ಪ ಅಮ್ಮ ಇಲ್ದಾರ ಹುಡುಗ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಟಿಕೆಟ್ ತಗೊಂಡ್ಬಂದು MLA ಆಗ್ತೀನಿ ಅಂದ್ರೆ ನಂದು ಕಷ್ಟ ಇರುತ್ತಲ್ಲ, ಸ್ಟ್ರಗಲ್ ಇರುತ್ತಲ್ಲ. ಏನ್ ಗೊತ್ತಾ, ನಾನು ಎಲ್ರಿಗೂ ಹೇಳೋದಿಷ್ಟೇ, ಲೈಫಲ್ಲಿ ನಿನಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾಡು, ತಲೆ ಕೆಡಿಸ್ಕೋಬೇಡ. ನಿನ್ ಭಯನು ಕೆಲವ್ರು ಕೇಳ್ತಾರ, ಅಣ್ಣ ನಾನು 10th ಟಾಪರ್ ಆಗ್ತೀನ, PUC ಟಾಪರ್ ಆಗ್ತೀನಿ ಅಂತ. ನಿನ್ಗೆ ಅನ್ಸಿದ್ರೆ ಆಗೋಗ್ತೀಯ, ನಿನ್ಗೆ ಅನ್ಸ್ಬೇಕು. ಯಾರನ್ನು ಕೇಳ್ಬೇಡ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಚುನಾವಣೆಗೆ ಬಂದಾಗ ನನ್ನ ಮೇಲೆ 3ನೇ ಪ್ಲೇಸಿಗೆ ಬೆಟ್ಸ್ ಕಟ್ಟಿದ್ರು, ನಾನು ಗೆಲ್ಲೋದೇ ಇಲ್ಲ ಅಂತ. ಈಗ ಗೆದ್ದ ಮೇಲೆ ಹೇಳ್ತಿದ್ದಾರೆ ಅದೃಷ್ಟ ತಲರಾತ್ ಬಾಗುಂದಿ ಅಂತ. ಇವಾಗ ಹೇಳ್ತಿದ್ರೆ ಈಗಿಂತ ಎಟ್ಲೋ ಗೆಲ್ಲಿಸೆ, ಮುಂದ್ರಕ್ಕಿಂತ ಗೆಲ್ಲಿಸ್ತೇವೆ. ಬಾಗ್ ಮಾట్లాಡ್ತಾರ, ಅದಕ್ಕೆ ಗೆಲ್ಸೆ ಅಂತ. ತಿರುಗಿ 3 ಹೋಗಿದ್ದ 4 ಹೋಗಿದ್ದ, ಹಿಂಗ್ ಎಂದಕ್ಕಿಂತ ಅಲ್ರಪ್ಪ ಗೆಲ್ಲಲ್ಲ ಕ್ರೂಶಿಸ್ಕೊಳಕ್ಕೆ. ನಾನು ಹೇಳೋದಿಷ್ಟೇ. ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನೆಲ್ಲ ತಮ್ಮಂದ್ರು ಫ್ರೀ CET ನೀಟ್ ಕೋಚಿಂಗ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. 45,000 ಖರ್ಚು ಬರುತ್ತೆ. ನಾನೇ ತಿಂಡಿ ಊಟ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಟಾಪ್ ಟೀಚರ್ಸ್ ನ ಕರ್ಕೊಂಡ್ಬಂದು ಫ್ರೀ CET ನೀಟ್ ಕೋಚಿಂಗ್ ಕೊಡ್ತೀನಿ.